ಬಿಜಾಪುರ ಏನು ಎಷ್ಟಿರ್ಬೋದು ಹೇಳು? 135 ಅಷ್ಟೇ. ಬಿಜಾಪುರ ಏನು ಒಂದು 130 ಇದೆ. ಇಲ್ಲಿ ಎಬ್ಸಿ ಗಾಡಿ ಕೊಟ್ಟಿದ್ದೀನಿ ನಮ್ಮ ಹುಡುಗನಿಗೆ. ಎದ್ದಿದ ತಕ್ಷಣ ಒಂದು ಬರ್ಕ್ ಚಾಕ್ಲೇಟ್ ತಿಂದಾಕ್ದ. ಇಲ್ಲಿದೆ ನೋಡ್ರಿ ಸ್ಟಾಕ್ ಒಂದು ಇದೆಲ್ಲ ಲಾಲಿಪಾಪು, ಅದೇನೋ ಕಿಟ್ಕ್ಯಾಟ್, ಹ್ಯಾಪಿಡೆಂಟು, ಓರಿಯೋ ಬಿಸ್ಕೆಟು. ನಾವು ಫ್ರೀಜರ್ ಒಂದು ಇಡಿಸ್ಬೇಕು ನಿನ್ಗೋಸ್ಕರ ಗಾಡಿಯಲ್ಲಿ ಐಟಮ್ ಏನಾದ್ರು ಇಡೋಕ್ಕೆ. ಇಲ್ಲಿಂದ ಅವನೇ ಓಡಿಸ್ಕೊತಾನೆ ಬಿಜಾಪುರವರೆಗೂ, ಇಲ್ಲ ಕಾಟಾ ಪಾಸ್ ಆಗೋವರೆಗೂ. ಅಲ್ಲಿವರೆಗೂ ನಾವು ಸ್ವಲ್ಪ ಹೊತ್ತು ಮಲ್ಗೋಣ. ಓಡಿಸ್ತಾ ಇದ್ದಾನೆ ಬಿಜಾಪುರವರೆಗೂ. ಹಂಸಗಳು ನೋಡ್ಕೊ, ಹಂಸು ಇದಾನ ಗೇರು. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಗಾಡಿ ಸೋಲಾಪುರಿಂದ ನಾನೇ ಓಡಿಸ್ದೆ. ನಮ್ಮ ಸಚಿನ್ ಮಲ್ಕೊಂಡಿದ್ದ. ಈಗ ತಾನೇ ತಮಿಳ್ನಾಡು ಹೋಟ್ಲ ಹತ್ರ ಎಲ್ಲ ಹಾಕಿ ಟಿಫನ್ ಮಾಡಿಕೊಂಡು ಹೋಗಿ ಬಿಡ್ತಾ ಇದ್ದೀವಿ ಗಾಡಿ. ಈಗ ಸೀದಾ ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಇದೆ ಅನ್ಲೋಡ್ ಪಾಯಿಂಟು. ಯಾವಾಗ ಹೊಡೆಯೋದಷ್ಟೇ. ಬಾ ಸಚಿನ್, ಸುಜಿತ್ ಸುಜಿತ್ ಕನ್ಫ್ಯೂಸ್ ಆಗೋಗ್ಬಿಡೈತೆ. ಫಸ್ಟ್ ಹೋಗೋಣ ಬನ್ನಿ ಅನ್ಲೋಡ್ ಪಾಯಿಂಟ್ಗೆ. ಹೀಗೆ ಟೈಮ್ ಆಗೋಗ್ಬಿಟ್ಟೈತೆ. ಲೊಕೇಶನ್ ಹತ್ರ ಬಂದ್ವಿ. ಅಲ್ಲಿಂದ ಅವ್ರು ಸಿಕ್ಕಿ ಬೇರೆ ಲೊಕೇಶನ್ ಇನ್ನು ಅಲ್ಲಿಂದ 19 ಕಿಲೋಮೀಟ್ರ್ ಇತ್ತು. ಈಗ ಹತ್ತತ್ರ ಬಂದ್ವಿ. ನೋಡಿದ್ರೆ ಇಂಥ ರೋಡ್ ಸಿಕ್ಬಿಟ್ಟಿದೆ. ನೋಡ್ರಿ ರೋಡ್ ಹೆಂಗಿದೆ ಅಂದರೆ, ಇಲ್ಲಿ ನೋಡಿದ್ರೆ ಕಂಬ ಎತ್ತಕ್ಕೆ ಅಡ್ಡ ಹಾಕೊಂಡ್ಬಿಟ್ಟವ್ರೆ. ಇರಿ ಒಂದು 5 ನಿಮಿಷ ಅಂದರು, ನಿಂತ್ಕೊಂಡಿದ್ದೀವಿ. ಈ ರೋಡಲ್ಲಿ ಹೋಗೋ ಅಷ್ಟರಲ್ಲಿ ಇನ್ನೊಂದು 5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಇಲ್ಲಿ ರೋಡಲ್ಲಿ ಹೋಗೋ ಅಷ್ಟರಲ್ಲಿ 50 ನಿಮಿಷ ಆಗುತ್ತೆ ಪಕ್ಕ ಫಿಕ್ಸು. ಅಲ್ಲಿ ಅನ್ಲೋಡಿಂಗ್ ಇನ್ನೊಂದು 1 ಅವರು. ಮಧ್ಯಾಹ್ನ ಆಗೋಗುತ್ತೆ ಗುರು. ಇದೊಂದು ಪಾಯಿಂಟ್ 3200 ಗಿಡ ಕೊಟ್ಟವ್ರೆ. ನೋಡಬೇಕು ಆಮೇಲೆ ಅಲ್ವಾ ಇರೋದು ಎಷ್ಟು ಪಾಯಿಂಟು, ಎಲ್ಲೆಲ್ಲಿ ಏನೇನು ಕೊಡ್ತಾರೋ. 100-200 ಗಿಡ ಕೊಟ್ಬಿಟ್ರೆ ನೋಡೋಣ ಬನ್ನಿ ಮುಂದೆ ಹೋಗ್ತಾ. ಫಸ್ಟ್ ಪಾಯಿಂಟ್ ಅನ್ಲೋಡ್ ಮಾಡಿಕೊಂಡು ಕುಡಿಯೋಕೆ ನೀರು ಸಹ ಇಲ್ಲ ಗಾಡಿಯಲ್ಲಿ, ಕ್ಯಾನಲ್ಲಿ ಎತ್ತಾಕೊಂಡಿಲ್ಲ. ಅದಕ್ಕೆ ಮಧ್ಯಾಹ್ನ ಹೊಟ್ಟೆ ಹಸ್ವಾಗ್ತಾ ಇದ್ದು. ಬೆಳಗ್ಗೆ ತಮಿಳ್ನಾಡು ಹೋಟ್ಲಲ್ಲಿ ತಿಂದಿದ್ದು. ಈಗ ಟೈಮ್ ಬಂದು 4 ಗಂಟೆ ಆಗ್ತಾ ಬಂತು. ಅದಕ್ಕೆ ಒಂದು ವಡಾಪಾವ್ ತಿನ್ಕೊಂಡು ಹೋಗೋಣ ಅಂತ ಇದ್ದೀವಿ. ಈ ಕಡೆ ಊಟನೂ ಇದೆ, ಟಿಫಾನು ಇದೆ, ಅದೇ ಇದೆ. ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಇತ್ತೀಚೆಗೆ. ಇದನ್ನು ತಿನ್ಕೊಂಡು ಸೀದಾ ನೆಕ್ಸ್ಟ್ ಅನ್ಲೋಡ್ ಪಾಯಿಂಟ್ಗೆ ಹೋಗಿ ರಾತ್ರಿಗೆ ಏನೋ ನೋಡ್ಕೊಳ್ಳೋದು. ತಿಂದರೆ ತಿಂದ್ವಿ, ಇಲ್ಲ ಹಂಗೆ ಮಲಗಿದ್ರು ಮಲಗಿದ್ವಿ. ಊಟನೇ ಬೇಡ ಗುರು, ಹಂಗೆ ನಿದ್ದೆ ಬಂದ್ಬಿಡುತ್ತೆ ಕೆಲವು ಟೈಮು. ಗೈಸ್, 2ನೇ ಪಾಯಿಂಟ್ ಬಂದು ಇಲ್ಲೇ ತೋಟದೊಳಗಡೆ ಹಾಕಿದ್ದಾರೆ ಗಾಡಿ. ಇಲ್ಲಿ ಬಂದು 2800 ಗಿಡ ಇಳಿಸ್ಬೇಕಂತೆ. ನಮ್ಮ ಹುಡುಗ ಇಳಿಸ್ಕೊಡ್ತವನೆ. ಹಿಂದೆ ಹೋಗೋಣ. ವಿಡಿಯೋ ಮಾಡ್ಕೊಂಡು ಇದ್ದೋಗ್ಬಿಟ್ಟೆ. ಇದಾದಮೇಲೆ ಇಲ್ಲೇ ಮತ್ತೆ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೇ ಆ ಕಡೆ ಎಲ್ಲೋ ಪಕ್ಕದಲ್ಲಿ ಅಂತ ಅಂದರು, ನನಗೂ ಗೊತ್ತಿಲ್ಲ. ಹೋಗ್ತಾ ಅಲ್ಲೇ ಇನ್ನೊಂದು 2900 ಗಿಡ ಅಲ್ಲಿ ಇಳಿಸ್ಕೊಂಡು ಹೋಯ್ತಾ ಇರೋದಷ್ಟೇ. ಇಲ್ಲಿ ಮುಗಿಯುತ್ತೆ. ಮತ್ತೆ ಬಂದು ಇನ್ನು ಮಿಕ್ಕಿದ್ದು ಎಲ್ಲ ಬೇರೆ ಕಡೆ ಅನ್ಲೋಡ್ ಆಗುತ್ತೆ. ಫಸ್ಟು ಇಲ್ಲಿ ಇಳಿಸ್ಕೊಟ್ಬಿಟ್ಟು ಕತ್ಲಾಗೋಕ್ಕೂ ಮುಂಚೆ ಹೊರಡೋಣ ಬನ್ನಿ. ಮುಖ ತೋರಿಸಿ ಈ ಕಡೆ. ಚೆನ್ನಾಗಿದೆ ಬಿಡು. ಫುಲ್ ಬ್ಲಾಸ್ಟ್ ಆಗೋಗಿದೆಯಲ್ಲ ನಿದ್ದೆಗೆ. ಬೆಳಗ್ಗೆನೇ ಇದ್ದು ರಾತ್ರಿ ಒಂದು ಬಂಕಾಲ್ ಹಾಕ್ಕೊಂಡು ಮಲಗಿಬಿಟ್ಟಿದ್ವಿ ಊಟ ಮಾಡಿಬಿಟ್ಟು. ಬೆಳಗ್ಗೆ ಲೇಟಾಗಿ ಇದ್ವಿ, 9 ಗಂಟೆಗೆ ಲೇಟಾಗಿ ಹೋಗ್ಬಿಟ್ಟಿದೆ ಅಂದ್ಬಿಟ್ಟು ಇಲ್ಲಿ ಬರೋ ಅಷ್ಟರಲ್ಲಿ ಮತ್ತೆ ಲೇಟಾಗೋಯ್ತು. ಇಲ್ಲಿ ಬಂದು ನೋಡಿ, ಇಲ್ಲಿ ಪೂರ ಅನ್ಲೋಡ್ ಮಾಡಿ ಇಲ್ಲಿ ಬಂದು ಬೆಳಗ್ಗೆ ಇಲ್ಲೇ ಫಸ್ಟ್ ಪಾಯಿಂಟ್ ಕೊಟ್ಟಿದ್ದು ಬೆಳಗ್ಗೆಯಿಂದ. ಇಲ್ಲಿ ಬಂದು 3000 ಗಿಡ ಅಲ್ಲ, 3000 ಇಲ್ಲೇ ಅನ್ಲೋಡ್ ಆಯಿತು. 3000 ಇಲ್ಲೇ ಅನ್ಲೋಡ್ ಆಯಿತು. ಹಂಗೆ ನೀರು ಹೊಡ್ಕೊಳ್ಳೋಣ ಅಂದ್ಬಿಟ್ಟು ಪೈಪಲ್ಲಿ ನೀರು ಹೊಡಿತಾ ಇದ್ದಾನೆ ನಮ್ಮ ಸುಜಿತ. ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ ಮೇಲೆ ಇರೋವೆಲ್ಲ. ಕೆಳಗಡೆ ಇರೋವು ಏನೂ ಆಗಿಲ್ಲ, ಮೇಲೆ ಇರೋವು ಒಣಗೋಗ್ಬಿಟ್ಟಿದ್ದಾವೆ. ಅದಕ್ಕೆ ಇವ್ರು ಬೇರೆ ಬರೀ ಮಣ್ಣೆ ಹಾಕಿದ್ದಾರೆ, ಕೊಕೋಫಿಟ್ಟೇ ಇಲ್ಲ. ಅದರಲ್ಲಿ ಗೊಬ್ಬರ ಥರ ಏನೂ ಹಾಕಿಲ್ಲ, ಬರೀ ಮಣ್ಣೆ ಇದೆ. ಅದಕ್ಕೆ ಪೂರ ಒಣಗೋಯ್ತಾ ಇದ್ವಿ. ನೀರು ಬಿಡ್ತಾ ಇದ್ದೀವಿ. ಒಂದ್ಸರಿ ನೀರು ಬಿಟ್ಟರೆ ಮತ್ತೆ ಫ್ರೆಶ್ ಆಯ್ತವೆ ಗಿಡ, ಏನೂ ಆಗೋಲ್ಲ. ಇಲ್ಲಿಂದ ನೀರು ಹಾಕ್ಕೊಂಡು ಇಲ್ಲಿಂದ ಮತ್ತೆ ಬೇರೆ ಪಾಯಿಂಟು ಹೊರಡೋದೆ ಕೆಲಸ. ಖಾಲಿ ಟ್ರೈ ಎಲ್ಲ ಹಾಕ್ಕೊಂಡು ಅಷ್ಟೆಲ್ಲ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಬನ್ನಿ ಎಲ್ಲರೂ ಬೆಳಿಗ್ಗೆ ಟಿಫನ್ ಮಾಡಿಕೊಂಡು. ಯಾಕಂದರೆ ಅಲ್ಲಿ ತುಂಬ ರಿಸ್ಕ್ ಆಯಿತು ಫಸ್ಟ್ ಪಾಯಿಂಟ್ ಹತ್ರ ಅನ್ಲೋಡ್ ಮಾಡೋ ಅಷ್ಟರಲ್ಲಿ. ಹಾಗೆ ಇಲ್ಲಿ ಬಂದು ಅನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಇಲ್ಲಿ ಬಂದು ಅನ್ಲೋಡ್ ಮಾಡಿಕೊಂಡು ಲೊಕೇಶನ್ನು ತೋಟದೊಳಗಡೆ ಹಾಕಿದ್ದೀನಿ ಗಾಡಿ. ಪಕ್ಕದಲ್ಲೇ ನಿಂಬೆಹಣ್ಣಿನ ತೋಟ ಐತೆ.
ನಮ್ಮ ಹುಡುಗ ನಿಂಬೆ ಹಣ್ಣು ಎರಡು ಕಿತ್ಕೊಳೋಣ ಅಂದ್ಬಿಟ್ಟು ಹೋಗೋನೆ. ಹಣ್ಣಾಗಿರೋ ಇದಾವೇನೋ ಇದಾವ ಇಲ್ಲ ಇಲ್ಲಿ ಸಾಕು ಬಿಡೋ. ಏನು ನಿಂಬೆ ಹಣ್ಣಿನ ರಸ ನಾವು ಮಾಡ್ತೀವಿ ನಾವು ಚಿತ್ರಾನ್ನಕ್ಕೆ ಒಂದಲ್ಲ ಹಾಕ್ಕೊಳ್ಳೋಕ್ಕೆ. ಬಸ್ ಚೋಡೋ ಬೈ, ಬಸ್ ಚೋಡು. ಜ್ಯೂಸ್ ಗೀಸ್ ಮಾಡ್ಕೊಂಡು ಕುಡ್ಕೊಂಡು ಈ ಕಡೆ ಎಲ್ಲ ಬಾವಿಗಳು ಜಾಸ್ತಿ, ನೀರಿಗೆ ಬರ ಇಲ್ಲ ಅಲ್ಲ ಈ ಕಡೆ. ಮೊಬೈಲ್ ಬಿದ್ದೋಗ್ಬಿಟ್ರೆ ಇದೇನು ಗುರು ಇಷ್ಟಾಳ ಐತೆ ನೋಡಿ. ಬಾವಿ ಒಳಗೆ ಹಾಕೋದು ಕರೆಂಟ್ ಬಂದಾಗ, ಮತ್ತೆ ಮೋಟ್ರ್ ಹಾಕ್ಕೊಂಡು ಬಾವಿಯಿಂದ ಇಳ್ಕೊಳ್ಳೋದು ನೀರು ನೋಡಿ ಎಷ್ಟು ಪ್ಯೂರ್ ಇದೆ ಅಂತ. ಹಾಂ ಸತ್ತೋಗಲ್ಲ, ಏನಕ್ಕೆ ಸತ್ತೋಗ್ತೀವಿ ಕೆಳಗಡೆನ, ಇನ್ನೂ ಆಳ ಇರುತ್ತೋ. ಇವಾಗ ಗಾಡಿ ತಗೊಂಡು ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ನು ಯಾವಾಗ ಅನ್ಲೋಡ್ ಆಗುತ್ತೋ ಏನೋ. ಇವತ್ತು ನೈಟ್ ಅನ್ಲೋಡ್ ಆಗೋಯ್ತೈತೆ. ಹೋಗೋಣ ಇಲ್ಲಿಂದ ಫಸ್ಟು ಹೋಗಿ ಪೂರ ಅನ್ಲೋಡ್ ಮುಗಿಸ್ಕೊಂಡು. ಅನ್ಲೋಡ್ ಆಗಿದ ತಕ್ಷಣ ಆಗೋ ಅಷ್ಟು ನೆಮ್ಮದಿ ಕೋಟಿ ಕೊಟ್ಟರು ಸಿಗಲ್ಲ ಅನ್ಸುತ್ತೆ ಗುರು. ಅಲ್ಲಿ ಅನ್ಲೋಡ್ ಮಾಡಿಕೊಂಡು ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ವಿ. ಹೋಗ್ತಾ ಬೆಳಗ್ಗೆಯಿಂದ ಟಿಫನ್ ಇರಲಿಲ್ಲ, ಎದುರು ಟೀ ಕುಡ್ದಿದ್ದಕ್ಕೆ. ಅದಕ್ಕೆ ಈಗ ವಡಾಪಾವ್ ತಿಂತಾಯಿದ್ದೀವಿ. ರನ್ನಿಂಗಲ್ಲೇ 2 ದಿನ ಹಾಕಿದ್ವಿ ಇವರು, ಯಾಕೋ ನೆಮ್ಮದಿ ಅನ್ನಿಸ್ಲಿಲ್ಲ. ಅದಕ್ಕೆ ಇವಾಗ ಒಂದು ತಿಂತಾಯಿದ್ದೀವಿ ಬೆಡ್ಗಾಕಿ. ಇದರಿಂದ ಮುಂದೆ ಹೋಗಿ ಒಂದು 3000 ಗಿಡ ಇಳಿಸಿದ್ಮೇಲೆ 2700 ಗಿಡ ಅನ್ಕೊತೀನಿ. ಗಿಡ ಯಾವ ಥರ ಇದೆ ಅಂದ್ಬಿಟ್ಟು ಏನೋ ತೋರಿಸ್ಲಿಲ್ಲ, ಈ ಪಾಯಿಂಟಲ್ಲಿ ತೋರಿಸ್ತೀನಿ ಬಂದ್ವಿ. ಇದಾದಮೇಲೆ ಇನ್ನೊಂದು ಊರಿದೆ ಇಲ್ಲೇ ಬರ್ತಾ, ಇಲ್ಲೇ ಅನ್ಕೊತೀನಿ ಪೂರ ಅನ್ಲೋಡು. ನೋಡಬೇಕು, ಫಸ್ಟಲ್ಲಿ ಹೋಗಿ ಇಳಿಸ್ಕೊಂಡು ಬಂದ್ಬಿಡೋಣ ಬನ್ನಿ. ಹುಡ್ಗಾಕೋತಿ ಥರ ಆಡ್ತಾ ಇದ್ದಾನೆ. ಇಲ್ಲಿ ನೋಡ್ರಿ ಗಿಡ ಯಾವ ಥರ ಇದೆ ಅಂದರೆ, ಒಂದು ಕ್ರೇಟಲ್ಲಿ 40 ಗಿಡ ನೋಡಿ. ಇದನ್ನು 40 ಕ್ರೇಟ್ ಅಂತಾರೆ. ಈ ಥರ ಬರೀ ಕೆಮ್ಮಣ್ಣೆ ಹಾಕ್ಬಿಟ್ಟು ಎಲ್ಲ ಪೂರ್ತಿ ಇದಾಗ ಹೋಗ್ಬಿಡೈತೆ, ಒಣಗೋಗ್ಬಿಟ್ಟೈತೆ. ಎಷ್ಟು ನೀರು ಹಾಕಿದ್ರು ತಡೀತಾನೆ ಇಲ್ಲ ನೋಡಿ. ಈ ಥರ ಆಗಿಬಿಟ್ಟವೆ. ಇವು ಚೆನ್ನಾಗಿದ್ದಾವೆ, ಇವು ಒಳಗೆ ಹೋಗ್ಬಿಟ್ಟಿದ್ದಾವೆ. ಒಂದು 10 ಕ್ರೇಟ್ ಈ ಥರ ಆಗಿಬಿಟ್ಟಿದ್ದಾವೆ ಗುರು. ಏನು ಮಾಡೋದು ಗೊತ್ತಾಯ್ತಿಲ್ಲ. ಎಲ್ಲ ಹಿಂದೆಗೆ ಹಾಕ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲೆಲ್ಲಿ ಮುಗಿಸ್ಕೊಂಡು ಮುಂದೆ ಅನ್ಲೋಡು ಅಂದ್ಕೊಂಡು ಬಂದ್ವಿ. ಇಲ್ಲಿ ನಮ್ಮ ಹುಡುಗನಿಗೆ ಸಮೋಸ ಮತ್ತು ಲಸ್ಸಿ ಇವರೇ ಅನ್ಲೋಡ್ ಮಾಡಿಸೋದು. ಇಲ್ಲಿಂದ ಸಮೋಸ ಒಂದು ತಿನ್ಕೊಂಡು ಮುಂದೆ ಹೊರಡೋದು ನಮ್ಮ ಕೆಲಸ. ಮುಂದೆ ಹೋಗಿ ಅನ್ಲೋಡ್ ಮಾಡೋಣ. ಬೆಳಗ್ಗೆಯಿಂದ ಊಟ ಇಲ್ಲ, ಅದೇ ಇದೇ ಊಟ. ಯಾಕೆ ವಡಾಪಾವು ತಿಂದಲ್ಲ ಸರ್ ಸರಿಯಾಗಿ? ವಡಾಪಾವ್ ಏನೋ ನಾಷ್ಟ. ಹ್ಞೂ, ಟೀ ಕುಡ್ದೆ, 2 ಪ್ಯಾಕ್ ಬಿಸ್ಕೆಟ್ ತಿಂದೆ. ಅದಕ್ಕೆಲ್ಲ ಹೊಟ್ಟೆ ಸೇರಲ್ಲ. ಅನ್ನ ಅನ್ನೋದು ಸ್ವಲ್ಪ ಸೇರಿದ್ರೆ ತಲೆನೂ ಬೇಗ ಓಡ್ತದೆ, ಕೆಲಸನೂ ಬೇಗ ಮಾಡ್ಬೋದು. ಲಾಸ್ಟ್ ಪಾಯಿಂಟು ಅನ್ಲೋಡ್ ಆಗೋಗೋ ಅಷ್ಟಲ್ಲಿ ಇಷ್ಟೊತ್ತಾಯಿತು. ಈಗ ಟೈಮ್ ಬಂದು 11 ಗಂಟೆ ಆಗ್ತಾ ಬಂದಿದೆ. ಇಲ್ಲಿ ಲೈಟ್ ಹಾಕಿದ್ದಾರೆ ನೋಡ್ರಿ. ಇಲ್ಲೇ ಗಿಡ ಇಡಿಸ್ಕೊಂಡ್ರು, ಇದು ಯಾವುದೋ ಮರದ ಕೆಳಗಡೆ. ಕತ್ಲಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಇಲ್ಲಿಂದ ಮುಂದೆ ಗಾಡಿ ಸ್ಟಾರ್ಟ್ ಮಾಡೋದ್ಮೇಲೆ ತೋರಿಸ್ತೀನಿ ಬನ್ನಿ. ಬೇಗ ಮುಗಿತಗುರು. ಕಲೆಕ್ಟ್ರ್ ಎಲ್ಲ ಬಂದ್ ಮಾಡಿದ್ದೀವಿ. ಕಲೆಕ್ಟ್ರೆಲ್ಲ ಹಾಕ್ಕೊಂಡು ಹಗ್ಗ ಕಟ್ಕೊಂಡು ಈಗ ಬಿಡ್ತಾ ಇದ್ದೀವಿ. ಬನ್ರಿ ಇಲ್ಲಿಂದ ಹೋಗೋಣ. ಅಲ್ಲಿಂದ ಬಂದು ಇಲ್ಲೇ ಮೇನ್ ರೋಡಿಗೆ ಬಂದ್ವಿ. ಅಲ್ಲಿಂದ ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಅಷ್ಟೇ ಮೇನ್ ರೋಡು. ಅಂದರೆ ಇಲ್ಲಿ ರೈಸ್ ಸಿಗ್ತಾಯಿತ್ತು, ಎಗ್ ರೈಸು. ಇಲ್ಲಿ ಬೇಜಾನ್ ಸರಿ ತೊಗೊಂಡು ಹೋಗಿದ್ದೀವಿ, ಬಟ್ ಇವಾಗ ಇಲ್ಲ ಅಂತಂದರು. ಇದಕ್ಕೆ ನೂಡಲ್ಸ್ ಇದೆ ಅಂದರು. ನೂಡಲ್ಸೇ ತಿನ್ಕೊಂಡು ಕತೆ ಹಾಕ್ಕೊಂಡು ಇವಾಗ ಹೋಗ್ಬಿಡೋಣ ಅಂದ್ಬಿಟ್ಟು ನೂಡಲ್ಸ್ ತಿಂತಾಯಿದ್ದೀವಿ. ನಮ್ಮ ಹುಡುಗ ನೋಡ್ರಿ ತಿನ್ನೋ ಹೊಟ್ಟೆ ತುಂಬ ತಿನ್ನೋದು. ಇಲ್ಲಿಂದ ಮುಗಿಸ್ಕೊಂಡು ತಿನ್ಕೊಂಡು ಎಲ್ಲ ಸೀದಾ ಅಮರಾವತಿಗೆ ಹೋಗ್ತಾ ಇದ್ದೀವಿ. ಇವಾಗ ಮಾಮೂಲಿ ಟ್ರಿಪ್ ಹೋಗಿದ್ವಲ್ಲ, ಅದೇ ರೂಟಲ್ಲೇ ಹೋಗೋದು. ಅಲ್ಲಿಂದ ಊಟ ಮಾಡಿಕೊಂಡು ಡೈರೆಕ್ಟ್ ಬೀಡ್ ಮೇಲೆ ಬಂದ್ವಿ. ಅಂದರೆ ಇಲ್ಲಿಂದ ಬೀಡ್ಗೆ ಇದೇ ರೋಡ್ ಇರೋದು.
ಇಲ್ಲಿಂದ ಮತ್ತೆ ಆ ಥರ ಸುತ್ತಾಕೊಂಡು ಹೋಗ್ಬೇಕು ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನೋಡಿರಿ, ಇದು ರೋಡ್ ಬಂದು ಒಂದು 80 ಕಿಲೋಮೀಟ್ರು. ಇದೇ ಥರ ಇಲ್ಲ, ಅಲ್ಲಲ್ಲಿ ಟಾರ್ ರೋಡು ಇದೆ, ಈ ಥರ ರಸ್ತೆ ಒಳಗಿದೆ. ಯಾವುದು ಅಕ್ಕಪಕ್ಕ ಮುಂದೆ ಯಾವ ಗಾಡಿನೂ ಇಲ್ಲ. ಒಬ್ಬನೇ ಹೋಗ್ತಾ ಇದ್ದೀನಿ. ನಮ್ಮ ಹುಡುಗ ಕಾಲೆತ್ಕೊಂಡು ಆರಾಮಾಗಿ ಮಲಿಕೊಂಡಿದ್ದಾನೆ ಹಿಂದೆ. ಎಲ್ಲಿ ನಿದ್ದೆ ಬಂದರೆ ಅಲ್ಲಿ ಬಸ್ಸಿನ ಮಲಿಕೋ ಅಂತ ಹೇಳ್ದೆ, ಯಾಕಂದರೆ ಇಬ್ರಿಗೂ ನಿಲ್ದೇ ಇಲ್ಲ ಅಂದರೆ ಓಡ್ಸೋಕ್ಕಾಗಲ್ಲ. ಈ ಥರ ರೋಡ್ಗಳಲ್ಲಿ ಯಾವ ಗುರು ಹೋಗೋದು ಯಪ್ಪ. ಇಲ್ಲಿಂದ ಒಂದು ಆಗಲೇ ಬಂದಿದ್ದೀನಿ ಅನ್ಕೋತೀನಿ, ಒಂದು 40 ಕಿಲೋಮೀಟರ್ಗೂ. ಇನ್ನೂ ಒಂದು 40 ಕಿಲೋಮೀಟ್ರ್ ಈ ಥರ ಹಾಳಾಗಿರೋ ರಸ್ತೆ ಸಿಗ್ಬೋದು ನಮಗೆ ಅಷ್ಟೇ. ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ಪಾಸ್ ಆದಮೇಲೆ ಹೈವೇ ಸಿಗುತ್ತೆ, ಬೀಡ್ ಹತ್ರ ಹೊಟ್ಟೋಗ್ತೀವಿ. ಆಮೇಲೆ ಬೀಡ್ ಆದಮೇಲೆ ಔರಂಗಾಬಾದ್ ಹತ್ತತ್ರ ಹೋಗಿ ಔರಂಗಾಬಾದ್ ಇನ್ನೊಂದು 50 ಇದೆ ಅನ್ನೋ ಹಂಗೆ ರೈಟ್ಗೆ ಹೋದರೆ ಜಲ್ನಾಯಿಂದ ಪುಣೆ ಎಕ್ಸ್ಪ್ರೆಸ್ ವೇ ಸಿಗುತ್ತೆ ನಮಗೆ. ಎಕ್ಸ್ಪ್ರೆಸ್ ವೇ 100 ಕಿಲೋಮೀಟ್ರಲ್ಲೇ ಹೋಗ್ಬಿಡ್ತೀವಿ. ನಮಗೆ ಲೋಡ್ ಬಂದು ಸೊನಾಲ ಅನ್ನೋ ಊರು, ಅಲ್ಲಿಂದ ಅಮರಾವತಿ ಬಂದು 100ರಿಂದ 150 ಕಿಲೋಮೀಟ್ರ್ ಇದೆ ನೋಡಿ. ಇದು ಚೆನ್ನಾಗಿರೋ ಟಾರ್ ರೋಡು ಅನ್ಕೋಬೋದು, ಬಟ್ ಗಾಡಿ ನೋಡ್ರಿ ಯಾವ ಥರ ಇದೆ ಅಂತ. ಗೇರು ನೋಡ್ರಿ, 3rd ಗೇರ್ ಬಿಟ್ಟರೆ ಬೇರೆ ಗೇರ್ ಇಲ್ಲ ಈ ರೋಡಲ್ಲಿ. 4ನೇ ಗೇರ್ಗೆ ಹಾಕಿದ್ರೆ ಗಾಡಿ ಎಲ್ಲ ಶೇಕ್ ಆಗೋಯ್ತೈತೆ. ಈಗಲೇ ನಮ್ಮ ಕ್ಯಾಬಿನ್ ಬೇರೆ ಆಕ್ಷನ್ ಓವರ್ ಬರ್ತಾ ಇದೆ. ಇಲ್ಲಿಂದ ಆರಾಮಾಗಿ ಹೋಗೋಣ ಬನ್ನಿ. ಮುಂದೆ ಹೈವೇಗೆ ಹತ್ಸಿ ನಿದ್ದೆ ಬಂದರೆ ಎದ್ಬಿಡ್ತೀನಿ. ನಮ್ಮ ಸುಜಿತ್ನಿಗೆ ಕೊಡ್ತೀನಿ, ಇಲ್ಲ ಅಂದರೆ ನಾನೇ ಓಡಿಸ್ಕೋತೀನಿ. ಇವರು ಎಲ್ಲ ಹಾಳಾಗಿರೋ ರಸ್ತೆಯಿಂದ ಮೈನ್ ರೋಡ್ಗೆ ಪಾಸ್ ಆದೆ. ಬೀಡು ಇನ್ನೆಲ್ಲ ಒಂದು 15 ಕಿಲೋಮೀಟ್ರ್ ಇದೆ ಅನ್ನೋವಾಗ ಹೈವೇಗೆ ಪಾಸ್ ಆಗ್ತೀವಿ. ಇದು ಒಂದು ಡೌನಲ್ಲಿ ಹೋಗ್ತಾ ಇದ್ದೀವಿ ಗುರು, ನೋಡ್ತಾ ಇರ್ಬೋದು. ಬೆಟ್ಟ ಎಲ್ಲ ಕೊರೆದು ಇದು ಡೌನ್ ಮಾಡಿರೋದು. ಈ ಡೌನಲ್ಲಿ ಲೋಡ್ ಗಾಡಿ ಏನಾದರೂ ಬಿಟ್ಟರೆ ಗುರು ಕೈಗೆ ಸಿಗದೆ ಹೋಗ್ಬಿಡುತ್ತೆ. ಖಾಲಿ ಗಾಡಿನೇ 90-100ವರೆಗೂ ಹೋಗುತ್ತೆ ಗುರು, ಆ ಥರ ಇದೆ ಇದು ಡೌನು. ಒಂದೇ ಸಮಾನ ಇದೆ, ಫುಲ್ಲು ಡೌನು. ಬರಬೇಕಾದ್ರೆ ನಮ್ಮ ಗಾಡಿನೇ ಲೋಡ್ ಗಾಡಿ ಇದೇ ರೋಡಲ್ಲಿ ಬರ್ತೀವಿ, ಸೋಲಾಪುರ ಬಿಜಾಪುರ ಈ ಥರ ಬರ್ತೀವಿ. ಈ ಕಡೆಗೆ ಬರಬೇಕಾದ್ರೆ ಸೆಕೆಂಡ್ ಗೇರು ಕೇಳ್ಬಿಡುತ್ತೆ ಒಂದೊಂದು ಸರಿ. ಟೈಮು ಗೇರ್ ಕೊಡಲಿಲ್ಲ ಅಂದರೆ ಇವಾಗಲೇ ನೋಡ್ತಾ ಇರ್ಬೋದು 80ರಲ್ಲಿ ಹೋಯ್ತಾ ಇದೆ ಗಾಡಿ. ನೋಡ್ರಿ ಇನ್ನೂ ಎಷ್ಟು ದೂರ ಇದೆ ಅಂತ. ಸುಮಾರು ಒಂದು 4 ಕಿಲೋಮೀಟರ್ ಬರೀ ಡೌನೇ ಇದೆ ಗುರು. ಲೋಡ್ ಗಾಡಿ ಏನಾದರೂ ಗೇರಲ್ಲಿ ಏನಾದರೂ ಇಳಿಸ್ಕೊಳ್ಳಿಲ್ಲ ಅಂದರೆ ವ್ಯಾಕಮ್ ಡೌನ್ ಆಗಿ ಆ ಥರ ಎಲ್ಲ ಹೀಗೆ ಸಿಕ್ಕ ಹೋಗ್ಬಿಡ್ತವೆ. ನೋಡ್ತಾ ಇರ್ಬೋದು ನಮ್ಮ ಗಾಡಿ ಯಾವ ಥರ ಸ್ಪೀಡಲ್ಲಿ ಹೊಡಿತಾ ಇದೆ ಅಂತ. ಇಲ್ಲಿಂದ ಮುಂದೆ ಎಲ್ಲಾದರೂ ಟೀ ಅಂಗಡಿ ಕಾಣಿಸಿದ್ರೆ ನಮ್ಮ ಹುಡುಗನ ಎಬ್ಬರಿಸಿ ಗಾಡಿ ಕೊಟ್ಟು ಮಲ್ಗೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿದ್ದೆ ಸ್ವಲ್ಪನೇ ಶುರು ಆಯ್ತಾ ಇದೆ. ನಿದ್ದೆ ಬರೋದಕ್ಕಿಂತ ಮುಂಚೆನೇ ಕೊಟ್ಟರೆ ನಮಗೂ ಒಳ್ಳೆಯದು, ಅದೇ ಉತ್ತಮ. ಈಗ ಟೈಮ್ ಬಂದು 4 ಗಂಟೆ. 1 ಗಂಟೆ 2 ಗಂಟೆ ಅಷ್ಟೇ ನನ್ನ ಕೈಯಲ್ಲಿ ಆಗೋದು. ಆಮೇಲೆ ಮಲಗಿಬಿಡ್ತೀನಿ ಅಂದ್ಕೊಂಡಿದ್ದೆ, ನಿದ್ದೆ ಬರಲಿಲ್ಲ. ಎಲ್ಲೂ ಸೈಡ್ಗೂ ಆಗಲಿಲ್ಲ, ಟೀ ಕುಡಿಯೋಕ್ಕೂ ಸಹ. ಹೀಗೆ ರೋಡಲ್ಲಿ ನಿದ್ದೆ ಎಲ್ಲೂ ಬರುತ್ತೆ ಗುರು, ಆ ಥರ ಇತ್ತು ರೋಡು. ಈಗ ಹೈವೇ ಒಳಗೂ ಪಾಸ್ ಮಾಡಿದ್ದೀನಿ. ಇಲ್ಲಿಂದ ನಮ್ಮ ಹುಡುಗನ ಮುಂದೆ ಎಲ್ಲ ರೊಟ್ಟಿ ಅಂಗಡಿ ಹತ್ರ ಹಾಕಿ ಕೊಡೋಣ ಬನ್ನಿ. ಈಗ ತಾನೇ ಹೈವೇ ಹತ್ರ ಟೀ ಅಂಗಡಿ ಹತ್ರ ಒಂದತ್ರ ಸೈಡ್ಗೆ ಹಾಕಿದ್ವಿ. ನಮ್ಮ ಹುಡುಗ ಟೀ ಕುಡ್ಕೊಂಡು ಈಗ ಗಾಡಿ ಎತ್ತಿದ್ದಾನೆ. ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಸಾಂಗ್ಗಳು ಹಾಕ್ಕೊಂಡು ಗಾಡಿ ಹೊಡಿತಾ ಇದ್ದಾನೆ ಮಸ್ತಾಗಿ. ಈಗ ನಮ್ಮ ಮಲೆಯುವ ಸಮಯ, ಮತ್ತೆ ಯಾವಾಗ ಎದ್ದೇಳ್ತೀವಿ ಗೊತ್ತಿಲ್ಲ. ಈಗ ಸ್ವಲ್ಪ ಹೊತ್ತು ಮಲಗಿ ಮತ್ತೆ ಬೆಳಗ್ಗೆ ಎದ್ದು ಲೋಡಿಂಗ್ ಹೋಗೋ ಅಷ್ಟರಲ್ಲಿ 11 ಗಂಟೆ ಆಗೋಗುತ್ತೆ. ಅಮರಾವತಿಗೆ ಹೋಗೋ ಅಷ್ಟಿಲ್ಲ, ಸೊನಾಲ ಹತ್ರನೇ ಲೋಡ್ ಆಗುತ್ತೆ. ಅಮರಾವತಿ ಇನ್ನೂ 100-150 ಕಿಲೋಮೀಟ್ರ್ ಇರೋ ಹಂಗೆ ಲೋಡಿಂಗ್ ಬೆಳಗ್ಗೆ ರೆಡಿ ಇದೆ. ಟ್ರಾನ್ಸ್ಪೋರ್ಟ್ ಅವ್ರ ಹತ್ರ ಮಾತಾಡಿದ್ದೀವಿ, ಅದಕ್ಕೆ ಇಷ್ಟು ಅರ್ಜೆಂಟಾಗಿ ಹೋಗ್ತಾ ಇರೋದಿಲ್ಲ. ಅಂದರೆ ಮಲಿಕೊಂಡು ಎದ್ದು ಹೋಗ್ತಾ ಇದ್ವಿ ಆರಾಮಾಗಿ. ಆಗ ಸ್ವಲ್ಪ ಹೊತ್ತು ಮಲ್ಗೋಣ ನಾವು. ಆರಾಮಾಗಿ ಹೋಗಪ್ಪ ಸೀತಾ. ಹಾಂ ಸರಿ, ಆಯಿತು. ಗೈಸ್ ಈಗ ಬಂದು ಸೊನಾಲಾಗೆ ಬಂದ್ಬಿಟ್ವಿ ನಾವು. ರಾತ್ರಿ ಬಿಟ್ಟಿದ್ದು ಅಲ್ಲಿ 12:30 1 ಗಂಟೆ ಆಗಿದ್ದರಿಂದ ಇಲ್ಲಿ ಬರೋ ಅಷ್ಟರಲ್ಲಿ 12 ಗಂಟೆ ಆಯಿತು. 12 ಅವರ್ ಬೇಕೇ ಬೇಕು ಗುರು ಇಲ್ಲಿಗೆ ಜರ್ನಿ. ಬೆಳಿಗ್ಗೆನೇ ಬಂದ್ವಿ. ಇಲ್ಲಿ ಲೇಬರ್ಸು ಎಲ್ಲ ಬೇರೆ ಗಾಡಿಗೆ ಹೋಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಲೋಡ್ ಆಗುತ್ತೆ ಅಂದ್ಬಿಟ್ಟು ಡೌಟಲ್ಲೇ ಇದ್ವಿ. ಅವರು ಡೌಟಲ್ಲೇ ಇದ್ರು, ಲೋಡ್ ಮಾಡ್ತೀವಿ ಅಂದ್ಬಿಟ್ಟು. ಟ್ರಾನ್ಸ್ಪೋರ್ಟನ್ನು ಫೋನ್ ಹಾಕಿದ್ರೆ ಅವರು ಮಾಡ್ತಾರೆ ನೈಟ್ ಎಷ್ಟೊತ್ತೇ ಆಗಲಿ ಅಂತಂದರು. ಈಗ ಒಂದು ಲೋಡ್ ಆಗಲ್ಲ, ಲೇಬರ್ಸು ಬರೋಕ್ಕಾಗಲ್ಲ ಅಂತ ಇದ್ದಾರೆ ಅಂದ್ಬಿಟ್ಟು ಇದು ಮಾಡಾಕಿದ್ರು.
ಅದಕ್ಕೋಸ್ಕರ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ಬೆಳಿಗ್ಗೆ ಲೋಡ್ ಮಾಡಿಕೊಡ್ತಾರೆ, ನಾಳೆ ಬೆಳಗ್ಗೆ ಬೇಗ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆರಾಮಾಗಿ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆಯಿಂದ ಮೊಬೈಲ್ ನೋಡಿಕೊಂಡು ಮಲಿಕೊಂಡಿದ್ದಾಯಿತು ಕೆಲಸ. ರಾತ್ರಿ ಅಲ್ಲಿ ನಾನು ಬೀಡ್ ಹತ್ರ ಗಾಡಿ ಕೊಟ್ಟಿದ್ದು, ನಮ್ಮ ಸುಜಿತ ಇಲ್ಲಿವರೆಗೂ ಓಡಿಸ್ದ, ಬೆಳಗ್ಗೆವರೆಗೂ ಅವನೇ ಓಡಿಸಿದ್ದ. ಆಮೇಲೆ ಡೇ ಎಲ್ಲ ಮಲಿಕೊಂಡ. ಮಧ್ಯಾಹ್ನ ಒಂದು ಬಿರಿಯಾನಿ ತಿಂದ್ವಿ ಇಲ್ಲಿಗೆ ಬಂದು. ಅದಾದಮೇಲೆ ಇವಾಗ ಅಡುಗೆ ಮಾಡ್ಕೋತಾ ಇದ್ದೀವಿ. ನಮ್ಮ ಸುಜಿತ ಇವತ್ತು ಅಡುಗೆ ಬಟ್ಟ ಹಾಕ್ಬಿಟ್ಟವನೆ. ಇವಾಗ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಮೊಸರನ್ನ ಮಾಡ್ತಾಯಿದ್ದೀವಿ ಗುರು. ಏನೇನೋ ಮಾಡ್ತೀನಿ ಅಂದ, ಸರಿ ಮಾಡಪ್ಪ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೀನಿ. ನೋಡಿರಿ ಇಲ್ಲಿ ಅನ್ನ ರೆಡಿ ಇದೆ ಕುಕ್ಕರಲ್ಲಿ. ಇವಾಗ ಮೊಸರನ್ನ ರೆಡಿ ಆಯ್ತಾ ಇದೆ. ಏನು ಚೆನ್ನಾಗೇ ಇರುತ್ತೆ. ನಾವು ಹೆಂಗೆ ಚೆನ್ನಾಗಿದ್ರು ಚೆನ್ನಾಗಿಲ್ಲದೆ ಇದ್ರು ತಿಂದಾಕ್ತೀವಪ್ಪ, ನಾವು ಏನು ಬೇಜಾರು ಮಾಡ್ಕೊಳಲ್ಲ, ಹೆಂಗಿದ್ರು ತಿನ್ನಲೇಬೇಕಲ್ಲ ಅಷ್ಟೇ. ಇದೆಲ್ಲ ಬಂದು ಅವ್ರದ್ದೇ, ಇಲ್ಲೆಲ್ಲ ಲೋಡಿಂಗು ಅನ್ಲೋಡಿಂಗ್ ಎಲ್ಲ ನಡೆಸ್ತಾ ಇರ್ತಾರೆ ಈ ಪ್ಲೇಸಲ್ಲಿ. ಎಲ್ಲ ಒಂದು ಏರಿಯಾ, ಅದಕ್ಕೆ ಇಲ್ಲೇ ಹಾಕ್ಸ್ಕೊಂಡಿದ್ದಾರೆ ಗಾಡಿ. ಏನು ಟೆನ್ಷನ್ ಇಲ್ಲ, ಇಲ್ಲೇ ಹಾಕ್ಕೊಳ್ರಿ ಅಂದ್ಬಿಟ್ಟು. ಅಷ್ಟೇನಾ? ರೆಡಿ ಆಗೋಯ್ತಾ? ಅಷ್ಟೇನೆ? ಅಷ್ಟೇ, ತಿನ್ನೋದೇನೆ ಕೆಲಸ. ಕುಕ್ಕರ್ಗೆ ಮಿಕ್ಸ್ ಹೊಡೆದು. ಹೌದಾ? ಬೇಡ ಹಾಕೊಂಡು ತಿನ್ನೋಣ ಬಿಡು. ಹಾಕೊಂತೀನಣ್ಣ. ಉಪ್ಪು ಸ್ವಲ್ಪ ಹಾಕಿದ್ಯಾ ಆಗಲೇ? ಸ್ವಲ್ಪನೇ ಹಾಕಿದ್ದೆ ಅವಾಗಲೇ. ರುಚಿಗೆ ತಕ್ಕಷ್ಟು ಉಪ್ಪು. ಮೊಸರನ್ನ ಮಾಡುವ ವಿಧಾನ ನಮ್ಮ ಸುಜಿತ್ ಹೆಂಗೆ ಮಾಡ್ದ ಅಂದರೆ ಹೇಳ್ತೀನಿ ಕೇಳ್ರಿ. ಫಸ್ಟು ಸ್ವಲ್ಪ ಬಾಣಲಿ ಒಳಗೆ ಎಣ್ಣೆ ಹಾಕಿ, ಆಮೇಲೆ ಕಡಲೆಬೇಳೆ ಹಾಕ್ದ ಸೀದೋಯ್ತು. ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫುಲ್ಲು ರೋಸ್ಟ್ ಮಾಡೋವರೆಗೂ ಫುಲ್ಲು ಸ್ಮ್ಯಾಶ್ ಮಾಡಿ, ಆಮೇಲೆ ಏನು ಹಾಕಿದ್ದು ಟೊಮೆಟೊ ಹಾಕಿಲ್ಲ. ಆಮೇಲೆ ಜೀರಿಗೆ ಏನೇನೋ ಹಾಕಿ ಅರಶಿನ ಹಾಕಿ ಸ್ವಲ್ಪ ಹೊತ್ತು ಕಲಿಸ್ಕೊಂಡಿದ್ದ. ಆಮೇಲೆ ಇವಾಗ ಮೊಸರು ಹಾಕಿ ಲಾಸ್ಟಲ್ಲಿ ಆಗೋಯ್ತು. ಪ್ಲೇಟ್ ಎತ್ಕೊಂತವನೆ. ತಿನ್ಬಿಟ್ಟು ಕ್ರೆಡಿಟ್ಸ್ ಎಲ್ಲ ಸುಜಿತ್ಗೆ ಕೊಡೋಣ. ಇವಾಗ ತಟ್ಟೆ ಎಲ್ಲ ಎತ್ಕೊಂಡು ತಿನ್ನೋದಷ್ಟೇ ಕೆಲಸ.